ಇನ್ನು ವಾಲ್ಮೀಕಿ ನಿಗಮದ ಹಗರಣದ ಬೆನ್ನಲ್ಲೇ ಮತ್ತೂ ಒಂದು ಆರೋಪ ಕೇಳಿ ಬರ್ತಾ ಇದೆ. 187 ಕೋಟಿ ಬೇರೆ ರಾಜ್ಯದ ಚುನಾವಣೆಗಾಗಿ ಬಳಕೆಯಾಯ್ತಾ? ಹಾಗಿದ್ರೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ಲೂಟಿ ಮಾಡಿದ್ದಾಗಿದೆ, ಆ ಹಣ ಅಂತೂ ವಾಪಸ್ ಬರೋದಿಲ್ಲ. ಬಟ್ ಈಗ ಸರ್ಕಾರ ಬೇರೆ ಮೂಲಗಳಿಂದ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾ ಇದೆ ಅಂತ ನ್ಯೂಸ್ ಫಸ್ಟ್ ಜೊತೆ ಬಿವೈ ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸಹ 2 ಬದಲಿ ನಿವೇಶನ ಕೊಡಿ ಅಂತ 2 ಸಲ ಲೆಟರ್ ಬರೆದಿದ್ದಾರೆ ಅಂತ ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ CM ಅವರು ತೋರಿಸಿದ್ರು. ಮಾಡಲಿ ಸ್ವಾಮಿ, ಹಂಗಂತೇಳಿ ನೋಡ್ರಿ, ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ BJP JDS ಅಧಿಕಾರದಲ್ಲಿದ್ದಾಗ ಎಲ್ಲ ಅವ್ಯವಹಾರಗಳನ್ನ ಬಯಲಿಗೆಳಿತೇವೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಸೇರಿಸಿ ತನಿಖೆ ಮಾಡಿ, ಯಾರು ಅಕ್ರಮ ಮಾಡಿದ್ದಾರೆ, ಯಾರು ಅಕ್ರಮವಾಗಿ ನಿವೇಶನ ತೆಗೆದುಕೊಂಡಿದ್ದಾರೆ ಎಲ್ಲರೂ ವಜಾ ಮಾಡಿ, ಅದು ತನಿಖೆ ಆಗಲಿ. ತನಿಖೆ ಯಾರು ನಿಮ್ಗೆ ಬೇಕಾದಂಥ ಎನ್ಕ್ವೈರಿ ಕಮಿಷನ್ನು, ನಿಮಗೆ ಬೇಕಾದಂಥ SIT ಅಲ್ಲ. ನಿಮ್ಮ ಹಣೆ ಬರ, ಸರ್ಕಾರದ ಹಣೆ ಬರ ಏನೊಂದು ಗೊತ್ತಿದೆ. ಯಾವ SIT ಘಟನೆ ಆಯಿತು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ SIT ತನಿಖೆ ಮಾಡ್ತದೆ ಎಲ್ಲರೂ ಕೂಡ ಗೊತ್ತಿದೆ. ಯಾರೋ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ, ನಿಮಗೆ ಗೊತ್ತಿರಲಿ. ಇವತ್ತು ವಿನಾಯಕ್ ಅವರು ಹೇಳ್ತಾ ಇದ್ದೇನೆ, ಏನು ST ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಇವತ್ತು 40% ಹಣ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಇಟ್ ಸೆಲ್ಫ್ ಇಸ್ ಬೋಗಸ್. ಅದೆಷ್ಟೋ 39 2 ಹಗರಣ ಇದೆ. ಒಂದು ಕೇಳಿ, ಇವತ್ತು ರಾಜ್ಯದ ಜನತೆ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಒಂದು ಕಡೆ 187 ಕೋಟಿ ಹೊರ ರಾಜ್ಯಕ್ಕೆ ಹೋಗಿ ಹಣವನ್ನು ಲೂಟಿ ಮಾಡಿ ಚುನಾವಣೆ ಬಳಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಭಾಳ ಇಂಟ್ರೆಸ್ಟಿಂಗ್ ಇದೆ, ಏನು ಸತ್ಯನಾರಾಯಣ ವರ್ಮಾ ಮನೆಯಲ್ಲಿ 12 ಕೋಟಿ ಸಿಕ್ತು, ಇನ್ಯಾವುದೋ 100 ಅಕೌಂಟಿಂದ ದುಡ್ಡು ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾರ ಅಕೌಂಟಿಂದ ದುಡ್ಡು ಬರ್ತಾ ಇಲ್ಲ, ಈಗೇನು ಇವ್ರದ್ದು ಬುಡಕ್ಕೆ ಬಂದಿದೆ ಅಂತೇಳಿ ಬೇರೆ ಸೋರ್ಸಿಂದ ಹೋಗಿ ಹಣವನ್ನು ಕೊಟ್ಟು ಅಕೌಂಟ್ಗಳಿಗೆ ಹಾಕಿಸಿ 2ನೇ ರೌಂಡ್ ಹಣವನ್ನು ವಾಪಸ್ ತರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲು ಹೋಗಿದ್ದು ಹಣ ಹೋಗ್ಬಿಟ್ಟಿದೆ, ಅದೇನು ಬರಲ್ಲ, ಹೋಯ್ತು. ಚುನಾವಣೆ ಖರ್ಚು ಮಾಡಾಗಿದೆ, ಚುನಾವಣೆ ಉಪಯೋಗಿಸ್ಕೊಂಡಾಗಿದೆ, ಹೆಂಡನ್ನು ಖರೀದಿ ಮಾಡಿ ಎಲ್ಲವೂ ಕೂಡ ಮುಗಿದೋಗಿದೆ. ಈಗ ವಾಪಸ್ಸು ಇವರು ಭಾಳ ಪ್ರಾಮಾಣಿಕ ನಮ್ಮ SIT ತನಿಖೆ ಮಾಡ್ತಿದೆ ಅಂತೇಳಿ ರಾಜ್ಯದ ಜನತೆಗೆ ತೋರಿಸ್ಬೇಕು ಅಂತೇಳಿ ಅದನ್ನು ನೆಪ ಮಾಡಿಕೊಂಡು ಮತ್ತೊಂದು ಟ್ರಕ್ಕಲ್ಲಿ ದುಡ್ಡನ್ನು ಕಳಿಸಿ ಅವ್ರ ಅಕೌಂಟ್ಗಳಿಗೆ ಜಮಾ ಮಾಡಿಸಿ ಭಾಳ ಪ್ರಾಮಾಣಿಕ ತನಿಖೆ ಮಾಡ್ತದೆ SIT ಸ್ವಾಮಿ. CBI ಬೇಡ, EDನೂ ಬೇಡ ಅಂತೇಳಿ ಸುಮ್ಮನೆ ಜನರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರ ಭಾಳ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ರಿ ತಾವು ಸರ್ಕಾರದ ಮೇಲೆ, ಬೇರೆ ಸೋರ್ಸಿಂದ ತಗೊಂಡು ಬರ್ತಾ ಇದ್ದಾರೆ ಅಂತ. ಖಂಡಿತ ರೀ. ನಾನು ಇದು ಸ್ವತಃ ಕಾಂಗ್ರೆಸ್ ಪಕ್ಷ ಶಾಸಕರು ಕೂಡ ಮಾತನಾಡ್ತಾ ಇದ್ದಾರೆ. ಮತ್ತು ಹೆಸರು ಹೇಳಿ ಅಂತ ಕೇಳಕ್ಕೆ ಹೋಗಬೇಡಿ. ಪಾಪ ಅವರು ಭಾಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ, ಯಾವತ್ತು ರಾಜೀನಾಮೆ ಕೊಡ್ತಾರೆ, ಯಾವತ್ತು ನಾವು ಬರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಈ SIT ತನಿಖೆ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಇವರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಕೂಡ ಪ್ರಾಮಾಣಿಕ ಇದ್ದರೆ ನಾಗೇಂದ್ರ 24 ಗಂಟೆ ರಾಜೀನಾಮೆ ತೊಗೋಬೇಕಾಗಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಇಟ್ಸ್ ದ ಶಾಮ್ ಇನ್ವೆಸ್ಟಿಗೇಷನ್. ತನಿಖೆ ಸರಿಯಾಗಿ ಆಗ್ತಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಏನೂ ಅನುಮಾನ ಬೇಡ. ಸೊ ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವಿಜಯೇಂದ್ರ ಅವರು ನ್ಯೂಸ್ ಫಸ್ಟ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಆ ಪೈಕಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು SIT ಇನ್ವೆಸ್ಟಿಗೇಷನ್ ಮಾಡೋ ನೆಪದಲ್ಲಿ ಏನು ರಿಕವರಿ ಮಾಡಿದೆ ಹಣವನ್ನ, ಅದು ಯಾವುದು ಕೂಡ ಸತ್ಯ ಅಲ್ಲ, ಬೇರೆ ಮೂಲದಿಂದನೇ ಈ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.